ಭಾರತದಲ್ಲಿ ಇನ್ಮುಂದೆ ನಿಮಗೆ ಸಿಗಲಿದೆ ಇ ಪಾಸ್ಪೋರ್ಟ್. ಇದು ನೆಕ್ಸ್ಟ್ ಜನರೇಷನ್ ಪಾಸ್ಪೋರ್ಟ್ ಆಗಿದ್ದು, ಈಗಿನಿಂದ ಹೊಸದಾಗಿ ಅರ್ಜಿ ಸಲ್ಲಿಸುವ ಎಲ್ಲ ಅರ್ಜಿದಾರರಿಗೂ ಇ ಪಾಸ್ಪೋರ್ಟ್ ಮಾತ್ರ ನೀಡಲಾಗ್ತಿದೆ. ಪ್ರತಿ ಇ ಪಾಸ್ಪೋರ್ಟ್ನಲ್ಲಿ ಅತ್ಯಂತ ಸುರಕ್ಷಿತ ರೇಡಿಯೋ ಫ್ರೀಕ್ವೆನ್ಸಿ ಐಡೆಂಟಿಫಿಕೇಶನ್ ಚಿಪ್ ಮತ್ತು ಆಂಟೆನಾವನ್ನ ಅಳವಡಿಸಲಾಗಿದೆ. ಈ ಚಿಪ್ನಲ್ಲಿ ಅರ್ಜಿದಾರರ ಫೋಟೋ, ಫಿಂಗರ್ ಪ್ರಿಂಟ್, ಇತರ ಬಯೋಮೆಟ್ರಿಕ್ ಮಾಹಿತಿಗಳು, ವೈಯಕ್ತಿಕ ವಿವರಗಳು ಎಲ್ಲವನ್ನು ಎನ್ಕ್ರಿಪ್ಟೆಡ್ ಮತ್ತು ಡಿಜಿಟಲ್ ಸಿಗ್ನೇಚರ್ ಸಹಿತ ಸಂಗ್ರಹಿಸಲಾಗುತ್ತೆ. ಇದರಿಂದ ಏರ್ಪೋರ್ಟ್ನಲ್ಲಿ ನಿಮ್ಮ ಸಮಯ ವ್ಯರ್ಥವಾಗೋದಿಲ್ಲ. ಕೇವಲ 3-4 ಸೆಕೆಂಡ್ಗಳಲ್ಲಿ ಪಾಸ್ಪೋರ್ಟ್ ಸ್ಕ್ಯಾನ್ ಆಗುತ್ತೆ. ಅಲ್ಲದೆ ಇಮಿಗ್ರೇಷನ್ ಕೌಂಟರ್ಗಳಲ್ಲಿ ಕ್ಯೂ ಕೂಡ ಕಡಿಮೆ ಆಗುತ್ತೆ. ಇನ್ನು ಫಿಸಿಕಲ್ ಪಾಸ್ಪೋರ್ಟ್ಗಳಿಗೂ ಕೂಡ ಮಾನ್ಯತೆ ಇದೆ. ವ್ಯಾಲಿಡಿಟಿ ಎಕ್ಸ್ಪೈರ್ ಆಗುವವರೆಗೂ ಅವುಗಳನ್ನು ಬಳಸಬಹುದು. ಈ ಹೊಸ ತಲೆಮಾರಿನ ಪಾಸ್ಪೋರ್ಟ್ಗಳ ಮೂಲಕ ವಂಚನೆಯನ್ನ ಬಹುತೇಕ ಶೂನ್ಯಕ್ಕೆ ಇಳಿಸುವ ಗುರಿಯನ್ನ ಸರ್ಕಾರ ಹೊಂದಿದೆ. ಪಾಸ್ಪೋರ್ಟ್ ತಿರುಚುವಿಕೆ, ಡೂಪ್ಲಿಕೇಟ್ ತಯಾರಿಕೆ ಅಸಾಧ್ಯ. ಯಾಕಂದ್ರೆ ಅರ್ಜಿ ಸಲ್ಲಿಸುವಾಗಲೇ ಕೇಂದ್ರೀಯ ಸರ್ವರ್ನಲ್ಲಿ ಬಯೋಮೆಟ್ರಿಕ್ ಪರಿಶೀಲನೆಯನ್ನ ಮಾಡಲಾಗುತ್ತೆ. ಇದರಿಂದ ಒಬ್ಬ ವ್ಯಕ್ತಿಗೆ ಒಂದು ಪಾಸ್ಪೋರ್ಟ್ ಮಾತ್ರ ಸಾಧ್ಯ. ಇವರಿಗೆ ಒಟ್ಟು 90 ಲಕ್ಷಕ್ಕೂ ಅಧಿಕ ಇ ಪಾಸ್ಪೋರ್ಟ್ಗಳು ಜನರ ಕೈಗೆ ಸಿಕ್ಕಿವೆ. 2035 ಜೂನ್ ತಿಂಗಳ ವೇಳೆಗೆ ದೇಶದಲ್ಲಿ 100% ಇ ಪಾಸ್ಪೋರ್ಟ್ಗಳನ್ನಾಗಿ ಸಂಪೂರ್ಣ ಪರಿವರ್ತನೆ ಮಾಡುವ ಗುರಿಯನ್ನ ಸರ್ಕಾರ ಹೊಂದಿದೆ.